ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆ ಹಿನ್ನೆಲೆ ಎಲ್ಲಾ ಬಗೆಯ ಮೀನುಗಾರಿಕೆಗೂ ಕೂಡ ನಿಷೇಧ ಹಾಕಲಾಗಿದೆ. ಕಡಲ ತೀರ ಪ್ರದೇಶಗಳಲ್ಲಿ ಸಾಲು ಸಾಲು ಬೋಟ್ಗಳು ನಿಂತಿವೆ. ಹೊಸ ಬೋಟ್ಗಳ ನಿರ್ಮಾಣಕ್ಕೆ ಇದು ಸಕಾಲ. ಲಂಗರು ಹಾಕಿದ ಬೋಟ್ಗಳಲ್ಲಿ ಘರ್ಷಣೆ ಆಗುವಂತಹ ಸಾಧ್ಯತೆ ಇದ್ದು, ಬೋಟುಗಳಿಗೆ ಘರ್ಷಣೆ ಆಗದಂತೆ ಹಗ್ಗವನ್ನ ಅಳವಡಿಕೆ ಮಾಡಲಾಗಿದೆ. ಗಾಳಿ ಮಳೆ ತಡೆದುಕೊಂಡು ಈ ಬೋಟ್ಗಳು ನಿಂತಿದೆ. ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಿರಂತರವಾಗಿ ಮಳೆ ಸುರಿತಾ ಇದ್ದು ಒಂದಷ್ಟು ಅನಾಹುತಗಳು ಸಹ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆಯನ್ನ ನೀಡ್ತಾ ಇದೆ. ಸಮುದ್ರ ತೀರದ ಪ್ರದೇಶಗಳಲ್ಲಿ ವಾಸಿಸುವ ಜನಕ್ಕೂ ಎಚ್ಚರಿಕೆ ನೀಡ್ತಾ ಇದೆ. ಜೊತೆಗೆ ಸಮುದ್ರದಲ್ಲಿ ಮೀನುಗಾರಿಕೆಗೂ ಕೂಡ ನಿರ್ಬಂಧವನ್ನ ಹಾಕಲಾಗಿದೆ. ಹಾಗಾಗಿ ಎಲ್ಲಾ ಬೋಟ್ಗಳು ಕೂಡ ಲಂಗರು ಹಾಕಿ ನಿಂತಿರುವಂತಹ ದೃಶ್ಯವನ್ನ ನೋಡ್ತಾ ಇದೆ. ವ್ಯಾಪಕವಾದ ಮಳೆ ಮುಂದುವರೆದಿದೆ. ಮುಂಗಾರು ಸಮಯದಲ್ಲಿ ಕರಾವಳಿಯಲ್ಲಿ ಮಳೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು ಅಂದರೆ ಈಗ ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರದ ಕಡೆಗೆ ಬರಬೇಕು, ಮಲ್ಪೆ ಕಡೆಗೆ ಬರಬೇಕು. ನಿಜವಾದ ರುದ್ರ ರಮಣೀಯವಾದ ದೃಶ್ಯಗಳನ್ನು ನಾವು ನೋಡಬಹುದು. ಸಹಜವಾಗಿಯೇ ಮೀನುಗಾರಿಕೆಗೆ ನಡೆಸೋದಕ್ಕೆ ಈಗ ಅವಕಾಶ ಇರೋದಿಲ್ಲ. ಆಳಸಮುದ್ರ ಮೀನುಗಾರಿಕೆಯನ್ನು ನಡೆಸುವಂಥದ್ದು ಬಹಳ ದೊಡ್ಡ ಉದ್ಯಮ. ಅದನ್ನು ಹೇಳಿದರೆ ಯಾರು ನಂಬಲಿಕ್ಕಿಲ್ಲ. ಪ್ರತಿದಿನ 100ರಿಂದ 200, 300 ಕೋಟಿ ವ್ಯವಹಾರ ನಡೆಯುವಂಥ ಉದ್ಯಮ. ಅದು ಉದ್ಯಮ ಎಷ್ಟು ದೊಡ್ಡ ಮಟ್ಟದ್ದು ಅನ್ನೋದನ್ನು ನೋಡಬೇಕು ಅಂದರೆ ಈಗ ಲಂಗರು ಹಾಕಿರುವಂಥ ಬೋಟುಗಳನ್ನು ನೀವೊಮ್ಮೆ ಗಮನಿಸಬೇಕು. ಸಾವಿರಾರು ಬೋಟುಗಳು, 1500ರಿಂದ 2000ದಷ್ಟು ಬೋಟುಗಳು ಇಲ್ಲಿ ಇವೆ. ಒಂದೊಂದು ಬೋಟು ಕೂಡ 1 ಕೋಟಿ 2 ಕೋಟಿ ಬೆಲೆ ಬಾಳುವಂತಹ ಬೋಟುಗಳಿವು. ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ನಡೆಸೋದಕ್ಕೆ ಮಳೆಗಾಲದಲ್ಲಿ ಅವಕಾಶ ಇರೋದಿಲ್ಲ. ಸೊ ಆ ದೃಷ್ಟಿಯಿಂದ ಲಂಗರ ಹಾಕಿರುವಂಥ ಎಲ್ಲ ಬೋಟುಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಬೋಟ್ ಬಿಲ್ಡಿಂಗ್ ಕೆಲಸಗಳು ಕೂಡ ನಡೀತಾ ಇದೆ. ಮಳೆಗಾಲದಲ್ಲಿ ಮೀನುಗಾರಿಕೆ, ಆಳಸಮುದ್ರ ಮೀನುಗಾರಿಕೆ ನಡೆಸೋದಕ್ಕೆ ಅವಕಾಶ ಇಲ್ಲದೇ ಇರುವ ಕಾರಣಕ್ಕೆ ವಿರಾಮ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಬೋಟಿನ ರಿಪೇರಿ ಇರ್ಬೋದು ಅಥವಾ ಹೊಸ ಬೋಟುಗಳನ್ನು ತಯಾರಿಸುವಂಥ ಕೆಲಸಗಳಿರ್ಬೋದು, ಅವೆಲ್ಲಕ್ಕೂ ಚಾಲನೆ ದೊರಕುತ್ತೆ. ನಾವಲ್ಲಿ ನೋಡ್ತಾ ಇದ್ದೇವೆ. ಏನು ಒಂದು ಸ್ಕೆಲೆಟಿನ್ ಥರ, ಅದು ಬೋಟಿನ ಸ್ಕೆಲೆಟಿನ್ ಇರುವಂಥದ್ದು ಹೊಸ ಬೋಟು ನಿರ್ಮಾಣ ಆಗ್ತಾ ಇದೆ. ಮುಂದಿನ ಒಂದು ಋತುವಿಗೆ ಬೇಕಾದ ತಯಾರಿಗಳನ್ನು ಮಳೆಗಾಲದಲ್ಲಿ ಮಾಡಿಕೊಳ್ತಾರೆ. ಅದನ್ನು ಹೊರತುಪಡಿಸಿದರೆ ಲಂಗರು ಹಾಕಿರುವಂಥ ಬೋಟುಗಳನ್ನು ನಾವು ಗಮನಿಸಿದರೆ ಸಣ್ಣ ಪುಟ್ಟ ದೋಣಿಗಳು ನಮಗೇನು ಕಾಣ ಬರ್ತಾ ಇವೆ. ಇವೆಲ್ಲ ಮಳೆಗಾಲದಲ್ಲಿ ಮೀನುಗಾರಿಕೆಯನ್ನು ನಡೆಸೋದಕ್ಕೆ ಅವಕಾಶ ಇರುವಂಥವುಗಳು. ಅಂದರೆ ನಾಡದೋಣಿಯ ಮೂಲಕ ಮೀನುಗಾರಿಕೆಯನ್ನು ಮಳೆಗಾಲದಲ್ಲಿ ನಡೆಸಲಾಗುತ್ತೆ. ಸೊ ಅದಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಸಣ್ಣ ಪುಟ್ಟ ದೋಣಿಗಳಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಳೆ ನಿರಂತರವಾಗಿ ಮುಂದುವರೆದಿದೆ. ನಿರಂತರವಾದ ಮಳೆ ಅನ್ನುವಂಥದ್ದು ಮುಂಗಾರು ಮಳೆಯ ಒಂದು ಸಹಜ ಲಕ್ಷಣ. ಈ ಭಾಗದಲ್ಲಿ ಒಂದು ಬಾರಿ ಮಳೆ ಶುರುವಾದರೆ ನಿರಂತರವಾಗಿ 4-5 ದಿನಗಳ ಕಾಲ ಮಳೆ ಬರುತ್ತೆ ಅನ್ನುವಂಥದ್ದು. ಸೊ ಬೋಟು ಆ ಸಂದರ್ಭದಲ್ಲಿ ಈ ರೀತಿ ಲಂಗರು ಹಾಕಿ ಇರಿಸಿರುವಂಥದ್ದು. ನದಿ ಸಮುದ್ರವನ್ನು ಸೇರುವಂಥದ್ದು, ಪಾಪನಾಶಿನಿ ನದಿ ಸಮುದ್ರವನ್ನು ಸೇರುವಂಥ ಹಿನ್ನೀರಿನ ಪ್ರದೇಶ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ವ್ಯಾಪಕವಾದ ಮಳೆ ಸುರಿತಾ ಇದೆ. ಬೋಟುಗಳನ್ನು ಹತ್ತಿರ ಇರಿಸಲಾಗಿದೆ. ಸೊ ಒಂದೊಂದು ಬೋಟಿಗೂ ಸಂಘರ್ಷ ಆಗಿ ತಾಗಿ ಅವುಗಳಲ್ಲಿ ಏನಂದರೆ ಸಾಕಷ್ಟು ಹಾನಿ ಕೂಡ ಸಂಭವಿಸುತ್ತೆ. ಮಳೆಗಾಲದಲ್ಲಿ ಗಾಳಿ ವಿಪರೀತವಾದಾಗ ಈ ಬೋಟುಗಳು ಒಂದಕ್ಕೊಂದು ತಾಗಿ ಹಾನಿಯಾಗುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಅದಕ್ಕೆ ಟೈರ್ಗಳನ್ನು ಹಿಂದೆ ಅಳವಡಿಸಲಾಗ್ತಾ ಇತ್ತು ದೊಡ್ಡ ಪ್ರಮಾಣದಲ್ಲಿ. ಆದರೆ ಟೈರ್ಗಳನ್ನು ಇರಿಸಿದರೆ ಅದರಲ್ಲಿ ನೀರು ನಿಂತು ಡೆಂಗ್ಯೂ, ಮಲೇರಿಯಾದಂಥ ಸಾಧ್ಯತೆಗಳು ಹೆಚ್ಚು ಇರುವುದರಿಂದ ಸದ್ಯ ರೋಪ್ಗಳನ್ನು ಅಳವಡಿಸುವ ಕೆಲಸವನ್ನು ಮಾಡಿದ್ದಾರೆ. ಸೊ ಆ ರೀತಿ ರೋಪ್ಗಳನ್ನು ಕೂಡ ಇರಿಸಲಾಗಿದೆ. ನಾವು ನೋಡಬಹುದು ಮಳೆ ಯಾವ ಥರ ಬರ್ತಾ ಇದೆ ಅನ್ನುವಂಥದ್ದು. ನದಿ ಪ್ರದೇಶ ಅನ್ನುವಂಥದ್ದು ಸಂಪೂರ್ಣ ದೃಶ್ಯಕ್ಕೆ ಕಾಣ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮಳೆ ವ್ಯಾಪಕವಾಗಿ ಸುರಿತಾ ಇದೆ. ಅದರ ಜೊತೆಗೆ ಲಂಗರ್ ಹಾಕಿದಂಥ ಬೋಟ್ಗಳು ಕೂಡ ಕಾಣಿಸದ ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ. ಮುಂಗಾರು ಮಳೆಯ ವ್ಯಾಪಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ಒಂದು ಮಳೆಯಲ್ಲೂ ಕೂಡ ಮೀನುಗಾರಿಕೆಯನ್ನು ನಡೆಸುವಂಥದ್ದು ಬಹಳ ದೊಡ್ಡ ಸವಾಲು ನಾಡದೋಣಿಗಳಿಗೆ. ಸೊ ಮೀನುಗಾರರ ಬದುಕು ಅನ್ನುವಂಥದ್ದು ಎಷ್ಟು ಸಾಹಸಮಯವಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಮಳೆ ಇನ್ನೂ 2 ದಿನಗಳ ಕಾಲ ಇದೇ ರೀತಿ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಗಳಿವೆ. ರೆಡ್ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ಒಂದಿಷ್ಟು ಹಾನಿಗಳು ಕೂಡ ಆಗುವಂತಹ ಸಾಧ್ಯತೆಗಳಿವೆ. ಮಲ್ಪೆ ಪ್ರದೇಶ ಅನ್ನುವಂಥದ್ದು ಮಳೆಗಾಲದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.